ಇಂದಿನ ನನ್ನ ಲೇಖನದ ಶೀರ್ಷಿಕೆ ಇಡೀ ನಗರಕ್ಕೆ ವೆಂಟಿಲೇಟರ್ನ ಅವಶ್ಯಕತೆ ಇದೆ. ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಈ ಲೇಖನವು ರಾಜ್ಯದ ಹಲವು ಪ್ರಸಿದ್ಧ ಪತ್ರಿಕೆಗಳಾದ ಉದಯಕಾಲ, ಪ್ರಜಾಪ್ರಗತಿ, ನನ್ನೂರು ಮೈಸೂರು, ಜನಮಿತ್ರ ಮುಂತಾದವುಗಳಲ್ಲಿ ಪ್ರಕಟವಾಗಿ ಓದುಗರ ಮೆಚ್ಚುಗೆಯನ್ನು ಪಡೆದಿದೆ. ಲೇಖನದಲ್ಲಿ ಅಂತಹದ್ದೇನಿದೆ ನೋಡೋಣವೇ? ರೋಗಿಗಳಿಗೆ ಉಸಿರಾಟದ ತೊಂದರೆ ಆದಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವೆಂಟಿಲೇಟರ್ ಅಳವಡಿಸಿ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳಬಹುದು. ಇಡೀ ನಗರಕ್ಕೆ ವಿಷ ಅನಿಲದ ಪರಿಣಾಮ, ಆಮ್ಲಜನಕದ ಕೊರತೆಯಿಂದ ಉಸಿರಾಟಕ್ಕೆ ಕಷ್ಟವಾದಲ್ಲಿ ಏನು ಮಾಡುವುದು? ಪ್ರಸ್ತುತ ದೇಶದ ರಾಜಧಾನಿ ದೆಹಲಿಯ ಅವಸ್ಥೆಯೂ ಇದೇ ಆಗಿದೆ. ಏದುಸಿರು ಬಿಡುತ್ತಿದೆ ದೆಹಲಿ ಎಂಬ ಆಘಾತಕಾರಿ ಸುದ್ದಿ ಪತ್ರಿಕೆಗಳಲ್ಲಿ ಬಹಳವೇ ಸೂಕ್ಷ್ಮವಾಗಿ ಹಾಗೂ ಆದ್ಯತೆಯಲ್ಲಿ ಪರಿಗಣಿಸಬೇಕಾಗಿರುವ ವಿಷಯವಿದು. ದೆಹಲಿಗೆ ಮಾತ್ರ ಸೀಮಿತ ಆಗುವಂತಹದ್ದಲ್ಲ. ಎಲ್ಲ ನಗರಗಳಿಗೂ ಹಾಗೂ ಅಭಿವೃದ್ಧಿ ಎಂದು ಬಾಯಿ ಬಡಿದುಕೊಳ್ಳುತ್ತಿರುವ ಎಲ್ಲರಿಗೂ ಅನ್ವಯಿಸುವಂತಹದ್ದು. 2023ರ ಮಾರ್ಚ್ ಅಂತ್ಯಕ್ಕೆ ದೆಹಲಿಯಲ್ಲಿ 79.5 ಲಕ್ಷ ವಾಹನಗಳಿದ್ದವು. ದೆಹಲಿಯ ಅಂಕಿಅಂಶಗಳ ಕೈಪಿಡಿಯ ಪ್ರಕಾರ ನೋಂದಾಯಿಸಿದ ವಾಹನಗಳ ಸಂಖ್ಯೆ 1.2 ಕೋಟಿ ಹಾಗೂ ಕಾರ್ಖಾನೆಗಳ ಸಂಖ್ಯೆ 8634. ನೋಂದಣಿಯಾಗಿರುವ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ವರದಿಯಲ್ಲಿನಂತೆ ಸಂಖ್ಯೆ 2,65,990. ಈಗ ಹೇಳಿ, ಇವುಗಳು ಹೊರಸೂಸುವ ವಿಷ ಅನಿಲ ಎಲ್ಲಿಗೆ ಹೋಗಬೇಕು? ವಿಷ ಅನಿಲದ ಹೊರಸೂಸುವಿಕೆ ಇಷ್ಟಕ್ಕೆ ನಿಲ್ಲುವುದೇ? ದೇಶದಲ್ಲಿ ಅತಿ ಹೆಚ್ಚು ಘನತ್ಯಾಜ್ಯ ಉತ್ಪತ್ತಿ ಆಗುವಲ್ಲಿ ಮೊದಲ ಸ್ಥಾನ ಪಡೆದಿರುವುದು ರಾಜಧಾನಿ ದೆಹಲಿ. ದಿನವೊಂದಕ್ಕೆ 11,000 ಟನ್ಗಿಂತಲೂ ಹೆಚ್ಚು ತ್ಯಾಜ್ಯವನ್ನು ಸ್ಥಳೀಯ ಸಂಸ್ಥೆಯು ಸಂಗ್ರಹಿಸುತ್ತದೆ. ಇದರ ಜೊತೆಗೆ ಕಾರ್ಖಾನೆಗಳ ತ್ಯಾಜ್ಯ ಬೇರೆಯದೇ ಇದೆ. ಇದರಲ್ಲಿ ಒಂದಷ್ಟು ಪ್ರಮಾಣ ತ್ಯಾಜ್ಯವು ಬೆಂಕಿಗೆ ಆಹುತಿಯಾಗಿ ಬಿಡುಗಡೆಯಾಗುವ ಹೊಗೆ ದೆಹಲಿ ಸಮೀಪದ ಹೊಲಗದ್ದೆಗಳಲ್ಲಿ ಕಟಾವಿನ ನಂತರ ಕೂಳೆಗೆ ಬೆಂಕಿ ಹಾಕುವುದರಿಂದ ಮೇಲಿನ ಎಲ್ಲ ಮೂಲಗಳಿಂದ ಒಟ್ಟು ಸೇರಿದರೆ ವಾತಾವರಣದ ಸ್ಥಿತಿ ಏನಾಗಬೇಡ ಅದೇ ಆಗಿರುವುದು ಇಂದು ದೆಹಲಿ ಏದುಸಿರು ಬಿಡುವುದಕ್ಕೆ. ವಾತಾವರಣದಲ್ಲಿ ವಾಯು ಗುಣಮಟ್ಟ ಸೂಚ್ಯಂಕ ಅಂದರೆ ಏರ್ ಕ್ವಾಲಿಟಿ ಇಂಡೆಕ್ಸ್ 50ಕ್ಕಿಂತ ಕಡಿಮೆ ಇದ್ದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. 50ಕ್ಕಿಂತ ಹೆಚ್ಚು ಏರಿಕೆ ಆಗುತ್ತಿದ್ದಂತೆ ಜನರ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಸೂಚ್ಯಂಕಕ್ಕೆ ಅನುಗುಣವಾಗಿ ಅಪಾಯದ ತೀವ್ರತೆ ಇರುತ್ತದೆ. ಸೂಚ್ಯಂಕ 300ರ ಗಡಿ ದಾಟಿತೆಂದರೆ ತುರ್ತು ಆರೋಗ್ಯ ಪರಿಸ್ಥಿತಿಯನ್ನು ಮನುಷ್ಯ ಎದುರಿಸಬೇಕಾಗುತ್ತದೆ. ಆ ನಗರಗಳಲ್ಲಿ ವಾಸಿಸುತ್ತಿರುವ ಪ್ರತಿಯೊಬ್ಬರ ಆರೋಗ್ಯದ ಮೇಲೂ ಪರಿಣಾಮ ಬೀರುವುದು. 19 ನವೆಂಬರ್ 2024ರ ಸಂಜೆ ದೆಹಲಿಯಲ್ಲಿ ಸರಾಸರಿ ವಾಯು ಗುಣಮಟ್ಟ ಸೂಚ್ಯಂಕವು 460 ದಾಖಲಾಗಿದ್ದು, ಶುಕ್ರವಾರ 22ರಂದು ಸರಾಸರಿ ಸೂಚ್ಯಂಕ 379 ಇತ್ತು. ಇದೇ ದಿನ ಬೆಂಗಳೂರು ಹಾಗೂ ಮೈಸೂರು ನಗರಗಳಲ್ಲಿ ದಾಖಲೆ ಆಗಿರುವುದು ಕ್ರಮವಾಗಿ 81 ಮತ್ತು 55 ಎಂಬುದು ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದಲ್ಲದಿದ್ದರೂ ವಾತಾವರಣವು ಒಂದು ಮಟ್ಟಿಗೆ ಪರವಾಗಿಲ್ಲ. ಹಾಗಂತ ನಾವು ಸುಮ್ಮನಿರಲಾಗದು. ಸೂಚ್ಯಂಕ 50 ದಾಟಿತೆಂದರೆ ಒಂದಿಲ್ಲೊಂದು ತೊಂದರೆಗಳು ಗ್ಯಾರಂಟಿ. ವಾಯು ಮಾಲಿನ್ಯದ ನಿಯಂತ್ರಣಕ್ಕೆ ಏನು ಮಾಡುವುದು? ಇದು ಯಕ್ಷಪ್ರಶ್ನೆಯೇನಲ್ಲ. ಉತ್ತರಗಳಿವೆಯಾದರೂ ಅದರ ಅನುಷ್ಠಾನದಲ್ಲಿ ಇಚ್ಛಾಶಕ್ತಿಯ ಕೊರತೆಯಿಂದ ವಿಫಲರಾಗುತ್ತಿದ್ದೇವೆ. ನಿಯಂತ್ರಣಕ್ಕೆಂದೇ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿ ಇದೆ. ಮಂಡಳಿಯು ಯಾವ ಬದ್ಧತೆಯಿಂದ ಕೆಲಸ ಮಾಡುತ್ತಿದೆಯೋ ತಿಳಿಯದು. ಹಾಗೆಯೇ ಕಣ್ಮುಚ್ಚಿಕೊಂಡು 3-4 ದಶಕಗಳ ಹಿಂದಿನ ಜನಜೀವನ ಹೇಗಿತ್ತು ಎಂಬುದನ್ನು ನೆನಪಿಸಿಕೊಳ್ಳಿ. ಬಹುತೇಕ ಎಲ್ಲವೂ ಪ್ರಕೃತಿಗೆ ಸಮೀಪವಾಗಿತ್ತು ಅಲ್ಲವೇ? ತೀರಾ ಅಗತ್ಯವಾದ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದವು ಪರಿಸರ ಸ್ನೇಹಿ ಆಗಿದ್ದವು. ದೊಡ್ಡ ದೊಡ್ಡ ಹೆದ್ದಾರಿಗಳು ಎಲ್ಲಿದ್ದವು? ಕೆಲವೇ ಮಾದರಿ ವಾಹನಗಳನ್ನು ಬಿಟ್ಟು ಇಷ್ಟೊಂದು ವಿಧಗಳ ಮಾದರಿ ವಾಹನಗಳು ಎಲ್ಲಿದ್ದವು? ಸಮೀಪದ ಪ್ರಯಾಣಕ್ಕೆ ಕಾಲುಗಳೇ ಕಾರಾಗಿತ್ತು. ಈಗ ಕಾರಿನಿಂದ ಕೆಳಗೆ ಇಳಿಯುವುದಿಲ್ಲ ಎನ್ನುವರಲ್ಲ. ನಮ್ಮ ದೈನಂದಿನ ಬಳಕೆಯ ವಸ್ತುಗಳು ಪರಿಸರ ಸ್ನೇಹಿ ಆಗುವ ನಿಟ್ಟಿನಲ್ಲಿ ಇರಬೇಕಾಗುತ್ತದೆ. ಆಗ ಮಾತ್ರ ಮಾಲಿನ್ಯದ ನಿಯಂತ್ರಣ ಸಾಧ್ಯ. ಬೃಹತ್ ಕಾಮಗಾರಿಗಳು, ಯಂತ್ರೋಪಕರಣಗಳು, ತ್ಯಾಜ್ಯ ವಿಲೇವಾರಿ, ಭಾರೀ ಕೈಗಾರಿಕೆಗಳು ಎಲ್ಲವೂ ಇಂಧನದ ಮೇಲೆಯೇ ಆಧಾರಿತವಾಗಿವೆ. ಇದರ ಹೊಣೆಗಾರಿಕೆಯು ಪ್ರತಿಯೊಬ್ಬ ನಾಗರಿಕನದು.
ನನಗೇನಂತೆ ನಾನು ಚೆನ್ನಾಗಿದ್ದರೆ ಆಯ್ತಲ್ಲವೇ ಎಂಬ ಧೋರಣೆಯೇ ಇವತ್ತಿನ ದೆಹಲಿ ಹಾಗೂ ಇನ್ನಿತರೆ ನಗರಗಳ ದುಸ್ಥಿತಿಗೆ ಕಾರಣ. ಅಭಿವೃದ್ಧಿಯೂ ಹೀಗೆಯೇ ಮುಂದುವರಿದರೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ನೀರಾವರಿಗೆ ಕಾಲುವೆಗಳ ಮೂಲಕ ನೀರು ಹರಿಸುವ ಹಾಗೆ ದೊಡ್ಡ ದೊಡ್ಡ ಕೊಳವೆಗಳಲ್ಲಿ ಹರಿಸಿ ಮನೆಗಳಿಗೆ ನಲ್ಲಿಗಳ ಮುಖಾಂತರ ಪೆಟ್ರೋಲ್ ಸರಬರಾಜು ಮಾಡಬೇಕಾಗಬಹುದು. ಹರಿಸೋಣ, ಆದರೆ ಅಷ್ಟೊಂದು ಪ್ರಮಾಣದ ಸಂಪನ್ಮೂಲವನ್ನು ಪ್ರಕೃತಿಗೆ ನೀಡಲು ಸಾಧ್ಯವೇ? ಹೃದಯ ಕಾಯಿಲೆಗಳು, ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹಾಗೂ ಚರ್ಮ ರೋಗಗಳಲ್ಲಿ ಒಂದಿಲ್ಲೊಂದು ಕಲುಷಿತ ವಾತಾವರಣ ಹಾಗೂ ವಿಷಪೂರಿತ ಆಹಾರದಿಂದಾಗಿ ಎಲ್ಲ ಜನರಿಗೂ ಒಕ್ಕರಿಸಿದೆ. ಇದಕ್ಕೆ ಕಾರಣರು ನಾವೇ ಆಗಿದ್ದೇವೆ. ಜನಸಮೂಹವು ಉಸಿರು ಕಟ್ಟಿ ಸಾಯುವ ಮೊದಲು ತುರ್ತು ಪರಿಸ್ಥಿತಿಯನ್ನು ನಗರಗಳಿಗೆ ಹೇರಿ ನಿಯಂತ್ರಿಸುವ ಹಂತದಲ್ಲಿ ನಾವಿದ್ದೇವೆ. ಪ್ರಕೃತಿಯಲ್ಲಿ ಪಂಚಭೂತಗಳು ಸುಭಿಕ್ಷವಾಗಿದ್ದಾಗಲೇ ಸಕಲ ಜೀವಿಗಳಿಗೆ ಉಳಿಗಾಲ. ಅವುಗಳಲ್ಲಿ ಯಾವೊಂದು ಕಲುಷಿತಗೊಂಡರೂ ಜೀವಗಳು ಅವುಗಳೊಟ್ಟಿಗೆ ಲೀನವಾಗದೆ ಬೇರೆ ಆಯ್ಕೆ ಇಲ್ಲವೆನ್ನುವುದು ತಿಳಿದಿದೆಯೇ? ಬನ್ನಿ, ಪ್ರಕೃತಿಯು ಆಗಿಂದಾಗ್ಗೆ ನೀಡುತ್ತಿರುವ ಎಚ್ಚರಿಕೆಯ ಗಂಟೆಗೆ ಪೂರಕವಾಗಿ ಸ್ಪಂದಿಸುವ ಕಾರ್ಯದಲ್ಲಿ ಈಗಲಾದರೂ ತೊಡಗಿಸಿಕೊಳ್ಳೋಣ. ನಿಮಗೆ ಈ ಲೇಖನ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಹೆಚ್ಚಿನ ವಿಡಿಯೋಗಳನ್ನು ನಿರೀಕ್ಷಿಸಿ. ಧನ್ಯವಾದಗಳು. ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್, ಮೈಸೂರಿನಿಂದ.